ಅಂತಂದು ಇಬ್ರು ಬಂದಿದ್ರು. ಸೊ ಇಂದ ಸಿಕ್ಕಾಪಟ್ಟೆ ಗಾಸಿಪ್ಸ್ ಭಾಳ ದಿನದ್ದು ಇರ್ತಾವಲ್ಲ, ಸೊ ಹಾಕುವುದು. ಆಮೇಲೆ ನನ್ನ ಬ್ಯಾಗ್ ಒಳಗೆ ಏನೇನು ಹೊಸ ಹೊಸ ಐಟಮ್ಸ್ಗಳನ್ನ ತೊಗೊಂಡಿರ್ತೀನಿ, ನಾವು ಬ್ಯೂಟಿಫುಲ್ ಆಗಿರೋ ಫೀಲಿಂಗ್ ಬರ್ತೈತೆ ಅಂತಾರಲ್ಲ. ಸೊ ಅಂಕಲ್ ಆಮೇಲೆ ನಮ್ಮ ಅಜ್ಜಿಯರ ಬೆಟ್ಟ ಆದ್ರೆ, ಸೊ ನಮ್ಮ ಪೃಥ್ವಿ ಮಿಡ್ಲ್ ಗ್ಯಾಪ್ ಒಳಗೆ ನನ್ನ ಒಂದು ಫ್ರೆಂಡ್ಸ್ ನನಗೆ ಭೇಟಿ ಆದ್ರೆ ಅಲ್ಲಿ ನಾನು ಈ ಕಡೆ ಅವ್ನು ಆಟೋಸ್ಕೋತ ನಿಂತೀನಿ. ಇವರಿಬ್ರು ನನ್ನ ಹಿಂದೆ ಹೋಗಿ ನನಗಂತಂದು ಒಂದು ಸರಾನ ಪರ್ಚೇಸ್ ನನಗಂತೇಳಿ ಒಂದು ಸರ ತೊಗೊಂಬಂದಾರ. ಜಾತ್ರೆ ಸ್ಪೆಷಲ್ ಹಂಗೆ ಎಕ್ಸಾಮ್ ಮುಗ್ದು ಅಂತಂದು ಒಂದು ವಾರ ರಜೆ ಇದ್ದಿದ್ದ ಸಲುವಾಗಿ ನಮ್ಮ ತಂಗಿಯರ ನಮ್ಮ ಪೃಥ್ವಿನ ಭೇಟಿ ಮಾಡಿ ಹೋದ್ರಾಯ್ತು ಅಂತಂದು ಇಬ್ಬರು ಬಂದಿದ್ದರು. ಸೊ ಅವರಿಬ್ಬರು ನಾನು 3 ಜನ ಸೇರಿ ತುಂಬ ದಿನ ಆಗೋಗಿತ್ತು. ಸಂಕ್ರಮದೊಳಗೆ ಲಾಸ್ಟ್ ಸೇರಿದ್ದು, ಬಟ್ ಆವತ್ತು ಜಾಸ್ತಿ ಟೈಮ್ ಸಿಗಲಿಲ್ಲ. ಸೊ ಇವತ್ತು ಸಿಕ್ಕಿದ್ರಿಂದ ಸಿಕ್ಕಾಪಟ್ಟೆ ಗಾಸಿಪ್ಸ್ ಭಾಳ ದಿನದ್ದು ಇರ್ತಾವಲ್ಲ, ಸೊ ಅವನ್ನೆಲ್ಲನೂ ಮಾತಾಡ್ಕೋತ ನಕ್ಕೋತ ಫುಲ್ ಎಂಜಾಯ್ ಮಾಡತ್ತಿದ್ವಿ. ಸೊ ಅದಾದಮೇಲೆ ಇವರಿಬ್ಬರು ಫಸ್ಟ್ ಬಂದ ತಕ್ಷಣ ಮಾಡುವಂಥ ಕೆಲಸ ನನ್ನ ರೂಮ್ ಮುಟ್ಟು ಕಿತ್ತು ಹಾಕೋದು, ಆಮೇಲೆ ನನ್ನ ಬ್ಯಾಗ್ ಒಳಗೆ ಏನೇನು ಹೊಸ ಹೊಸ ಐಟಮ್ಸ್ಗಳನ್ನ ತೊಗೊಂಡಿರ್ತೀನಿ ಅವನ್ನೆಲ್ಲ ತೊಗೊಳ್ಳೋದು, ಅವ್ರಿಗೆ ಇಷ್ಟ ಆಗಿದ್ರೆ ಅವನ್ನೆಲ್ಲನೂ ಎತ್ಕೊಂಡು ಹೋಗ್ಬಿಡೋದು. ಸೊ ಇಷ್ಟೆಲ್ಲನೂ ಮಾಡ್ತಾನೆ ಇರ್ತಾರೆ ಪ್ರತಿ ಸಲ ಬಂದಾಗೂ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಆಫ್ಟರ್ ಲಾಂಗ್ ಟೈಮ್ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ಸೊ ಒಂದಿಷ್ಟು ರೀಸನ್ಗಳದಾವು, ಅವು ಏನಂತಂದು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕೆ ವೀಡಿಯೋಸ್ ಟೈಮಿಗೆ ಬರಾಕತ್ತಿಲ್ಲ ಅಂತಂದು. ಸೊ ಫೈನಲಿ ಇವತ್ತಿನ ಒಂದು ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು. ಪ್ರೀವಿಯಸ್ ವಿಡಿಯೋ ಹಾಕಿದ್ದಂಗೆ ಸೋಮವಾರ ನಾವು ಗುಡಿಗೆ ಹೋಗಿದ್ದೆಲ್ಲ. ಸೊ ಅದರ ಒಂದು ಕೊನೆಯ ಸೋಮವಾರದ ಜಾತ್ರೆ ದಿನ ಇವತ್ತು. ಸೊ ನಾನು ನಮ್ಮ ತಂಗಿ ನಮ್ಮ ಅಂಟಿ ಇವರೆಲ್ಲರ ಮನೆಯ ಮಂದಿ ಸೇರಿ ನಮ್ಮ ಪೃಥ್ವಿ ಕರ್ಕೊಂಡು ಫಸ್ಟ್ ಟೈಮ್ ಜಾತ್ರೆ ಒಳಗೆ ಎಂಟ್ರಿ ಆಗಾಕತ್ತೀನಿ. ಸೊ ಯಾವ ರೀತಿ ರೆಡಿಯಾಗಿ ಜಾತ್ರೆ ಒಳಗೆ ಹೋಗಿ ಜಾತ್ರೆ ಹೆಂಗೈತಿ ಏನೇನೈತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಎಸ್ ಗೈಸ್, ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಆಮೇಲೆ ನಾನು ಇವಾಗ ರೆಡಿ ಆಗಿದ್ದೀನಿ. ನನ್ನ ಮಗ ಏನೋ ಮಲ್ಕೊಂಡಾನ, ಪಟ್ ಅವನು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಲೇಟಾಗೇ ಬಿಟ್ಟು ಜಲ್ದಿ ಹೋಗಿ ಜಲ್ದಿ ಬರಬೇಕು ಅಂತ ಅಂದ್ಕೊಂಡಿದ್ದೆ ಪೃಥ್ವಿ ಸಲುವಾಗಿ. ಸೊ ಸಿಕ್ಕಾಪಟ್ಟಿ ಗದ್ದೆ ಇರ್ತೈತಲ್ಲ ಜಾತ್ರೆ ಒಳಗೆ, ಎಷ್ಟೇ ಕ್ರೌಡ್ ಒಳಗೆ ಮಗುನ ಕರ್ಕೊಂಡು ಹೋಗಬಾರ್ದು ಅಂತ ಅಂದ್ಕೊಂಡ್ರು ಕೊನೆಗೆ ಏನಾಗ್ಬಿಡ್ತೈತಿ, ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದೇ ಬಿಡ್ತೈತಿ. ಎಲ್ಲರೂ ಹೋಗೋದು ನೋಡಿ ಮನ್ಯಾಗ ಕುಂದ್ರಾಕ ಮನಸ್ಸು ಬರೋದಿಲ್ಲ. ಸೊ ಅವನು ಕರ್ಕೊಂಡು ಹೋಗಿ ಅಲ್ಲೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಅನಿಸ್ಬಿಡ್ತೈತಿ. ಸೊ ಹಾಗಾಗಿ ಫೈನಲಿ ಇವಾಗ ರೆಡಿ ಆಗಿದ್ದೀನಿ. ಫುಲ್ ಸೀರೆನ ವಿಯರ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಪೃಥ್ವಿ ಕೂಡ ಒಂದು ಸಾಫ್ಟ್ ಆಗಿರುವಂಥ ಒಂದು ಅಂಗಿನ ಹಾಕ್ತೀನಿ. ಸಿಕ್ಕಾಪಟ್ಟೆ ಸೆಕೆ, ಬಿಸಿಲು ಸಮ್ಮರ್ ಸ್ಟಾರ್ಟ್ ಆಗಕತ್ತೈತಿ. ಸಿಕ್ಕಾಪಟ್ಟೆ ಜಾಸ್ತಿ ಬಿಸಿಲು ಹೇಳಕ್ಕೆ ಹೋಗ್ಬಿಡ್ತೀವಿ, ಇವಾಗಿಂತ್ರನ ಸ್ಟಾರ್ಟ್ ಆಗಿಬಿಡ್ತು. ಸೊ ಹಾಗಾಗಿ ಅವನಿಗೆ ಕಾಟನ್ ಆಗಿರೋದು ಸಾಫ್ಟ್ ಆಗಿರೋ ಒಂದು ಡ್ರೆಸ್ ಹಾಕ್ತೀನಿ. ಸೊ ಅವನ್ನ ರೆಡಿ ಮಾಡಿ ಜಾತ್ರೆ ಒಳಗೆ ಎಂಟ್ರಿ ಆಗ್ತೀವಿ. ನಮ್ಮ ಒಂದು ರಾಮಸಮುತ್ತನ ಜಾತ್ರೆ ಯಾವ ರೀತಿ ಆಗಿ ಇರ್ತೈತಿ, ನಾವು ಹೋಗಿ ಏನೇನು ಮಾಡ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋದೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೋ ದ ಜಾತ್ರೆ. ನನ್ನ ಮಗನೂ ಕೂಡ ಫುಲ್ಲ ನಿದ್ದೆ ಮಾಡಿ ಎಚ್ಚರಾದ. ಸೊ ಎದ್ಕೊಳ್ಳೋಣ ಸಖತ್ತಾಗಿ ಮೆತ್ತಾಗಿರುವಂಥ ಒಂದು ಟಿ ಶರ್ಟ್ ಹಾಕ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇದು ನೋಡ್ರಿ ಒಂದು ಡ್ರೆಸ್, ನಮ್ಮ ತಂಗಿ ಡ್ರೆಸ್ಸಿನ ಡಿಸ್ಕ್ರಿಪ್ಷನ್ ನೋಡ್ರಿ ಇಲ್ಲಿ. ನಮ್ಮ ಅಕ್ಕ ನಮ್ಮ ಜಾತಿ ಖರ್ಚು ಮಾಡಲಿ ಅಂತ 200 ಕೊಟ್ಟಾಳ ಅಂತ ಅನ್ಕೊಂಡಿದ್ದ, ಬಟ್ ಇದಕ್ಕೆ ಕೊಟ್ಟಿದ್ದಲ್ಲ, ನಮ್ಮ ಅಜ್ಜ ಕೊಟ್ಟ. ಸೊ ಫುಲ್ ಜಾತ್ರೆ ಒಳಗೆ ಪಾನಿಪುರಿ ಗೋಲ್ಗಪ್ಪ ಎಲ್ಲ ತಿಂದು ಎಂಜಾಯ್ ಮಾಡಿ ಹಿಂಗೆ ರೆಡಿಯಾಗಿ ಹೊಳ್ ಬರೋದು. ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಟುಡೇಸ್ ಜಾತ್ರೆ. चले एक काम कर, 200 रुपए दे और 50 रुपए काट ओवर एक्टिंग के वजह। ಸೊ ನೋಡಿದ್ರಲ್ಲ ನಮ್ಮ ತಂಗಿ ಒಂದು ಔಟ್ಫಿಟ್ಟಿನ ಬಗ್ಗೆ ಏನೇನೆಲ್ಲ ಹೇಳಿದ್ಲ. ಆಮೇಲೆ ಜಾತ್ರೆಗೆ ನಮ್ಮ ತಾತ ಎಷ್ಟು ರೊಕ್ಕ ಕೊಟ್ಟ ಅಂದೆಲ್ಲ ತೋರಿಸಿದ್ನಲ್ಲ. ಸೊ ಎಲ್ಲರೂ ಸೇರಿ ಪೂರ್ತಿ ರೆಡಿಯಾಗಿ ಇವಾಗ ಏನೋ ಹೊರಟ್ವಿ ನೋಡ್ರಿ. ನಮ್ಮ ತಾತ ಮತ್ತು ಅಜ್ಜಿ ಮನೆ ಮುಂದಿದ್ರು. ಸೊ ನಾನು ನಮ್ಮ ತಂಗಿ ನಮ್ಮ ಅಂಟಿಯರೆಲ್ಲರೂ ಹೊಂಟಿದ್ವಿ. ಇವರಿಬ್ಬರು ಹಿಂದೆ ನನ್ನ ಬ್ಯಾಗ್ ಅದನ್ನೆಲ್ಲ ಹಿಡ್ಕೊಂಡು ಫುಲ್ ಗಾಸಿಪ್ ಮಾಡ್ಕೊತ ಬರತ್ತಿದ್ರು. ಸೊ ಅದಾದಮೇಲೆ ಒಂದು ಅರ್ಧ ದಾರಿ ನಾನು ನಮ್ಮ ತಂಗಿ ಅವರೆಲ್ಲರೂ ಹೊತ್ಕೊಂಡು ಹೋಗುವಂಥ ಪ್ಲ್ಯಾನ್ ಆಗಿತ್ತು. ಹೋಗುವಾಗ ಆಟೋಕ್ಕೆ ಹೋಗೋಣ ಅಂತ ಅಂದೆ ನಾನು, ಬಟ್ ಲಾಸ್ಟ್ ಸೋಮವಾರ ಐತಿ, ಇದೊಂದು ಸತಿನೂ ನಡ್ಕೊತ ಹೋಗೋಣ, ಹೊಳ್ ಬರುವಾಗ ಆಟೋಕ್ಕೆ ಹೋಗೋಣ ಅಂತಂದ್ರು. ಸೊ ಹಾಗಾಗಿ ಎಲ್ಲರೂ ಒಂದು ಸ್ವಲ್ಪ ನಮ್ಮ ಪೃಥ್ವಿನೂ ಹೊತ್ಕೊಂಡು ಹೊರಟ್ವಿ. ಸೊ ನಮ್ಮ ತಂಗಿ ಒಂದು ಸ್ವಲ್ಪ, ನಾನು ಒಂದು ಸ್ವಲ್ಪ, ನಮ್ಮ ಅಂಟಿಯರು ಒಂದು ಸ್ವಲ್ಪ, ಎಲ್ಲರೂ ಸ್ವಲ್ಪ ಹೊತ್ಕೊಂಡು ಹೊರಟ್ವಿ. ಆ್ಯಕ್ಚುಲಿ ನಾವಿನ್ನ ಇವಾಗ ಜಲ್ದಿ ಹೊಂಟೇವ್ರಿ, ಅದ್ರ ಸಲುವಾಗಿ ಜಾಸ್ತಿ ಗದ್ದಲ ಹಿಂದೆ ಮುಂದೆ ಕಾಣಿಸಾಗ್ತಿಲ್ಲ. ಇನ್ನೂ ಲೇಟಾಗಿ ಹಿಂದೆ ಮಂದಿ ಬರಾಕತ್ತಾರ. ಸೊ ಹೋಗೋ ದಾರಿ ಒಳಗೆ ನಮ್ಮ ಅಂಕಲ್ ಆಮೇಲೆ ನಮ್ಮ ಅಜ್ಜಿಯರ ಬೆಟ್ಟ ಆದ್ರೆ. ಸೊ ನಮ್ಮ ಪೃಥ್ವಿ ನೋಡಿ ಅವ್ರ ಗಾಡಿ ನಿಲ್ಲಿಸಿ ನಮ್ಮ ಪೃಥ್ವಿ ಜೊತೆ ಸ್ವಲ್ಪ ಮಾತಾಡಿ ಬಾಯ್ ಹೇಳಿ ಹೋದ್ರು. ಸೊ ಈ ಒಂದು ಹೆಣ್ಮಕ್ಳು ಸೀರೆ ಬ್ಯಾಗ್ ಬಳಿ ಅದನ್ನೆಲ್ಲ ಹಾಕೊಂಡ್ಮೇಲೆ ಒಂಥರ ಏನೋ ಬ್ಯೂಟಿಫುಲ್ ಆಗಿರೋ ಫೀಲಿಂಗ್ ಬರ್ತೈತೆ ಅಂತಾರಲ್ಲ. ಸೊ ಹಂಗಾಗಿ ಒಂದು ವೀಡಿಯೋನ ನಾನು ಕೂಡ ಶೂಟ್ ಮಾಡ್ಕೊಂಡೆ ಸ್ಲೋ ಮೋಷನ್ ಒಳಗೆ. ಸೊ ಆದರೆ ನಾನು ಶಾರ್ಟ್ಸ್ ಒಳಗೆ ಹಾಕಿ ಅಪ್ಲೋಡ್ ಮಾಡಿರ್ತೀನಿ
ಹೋಗ್ತೀನಿ ನೋಡ್ರಿ ಇವಾಗ. ಸೊ ಎಲ್ಲರೂ ಫುಲ್ ಸ್ಪೀಡ್ ಒಳಗೆ ಹೊಂಟಿದ್ರು, ಯಾಕಂತ ಹೇಳಿದ್ರೆ ಅಲ್ಲಿ ಹೋಗಿಂದ ಟೈಮ ಸಿಗೋದಿಲ್ಲ, ಫುಲ್ ಗದ್ಲಿರೋದ್ರಿಂದ ಎಡಿ ಅದನ್ನೆಲ್ಲ ಕೊಟ್ಟು ವಾಪಸ್ ಹೋಗುತ್ತಲ್ಲೇ ಕತ್ಲಾಗ್ಬಿಡುತ್ತೆ ಅಂತಂದು ಫುಲ್ ಫಾಸ್ಟಾಗಿ ಬಂದ್ವಿ. ಸೊ ನೋಡ್ರಿ ಪೂರ್ತಿ ರಾಮಸಮುತ್ತೇನ ಒಂದು ಗುಡಿ ಮುಂದೆ ಪೂರ್ತಿ ಹಿಂಗೆಲ್ಲ ಜಾತ್ರೆ ಕೂಡೈತಿ. ಆ್ಯಕ್ಚುಲಿ ಈ ವರ್ಷ ಒಂದು ಸ್ವಲ್ಪ ಜೋರಾಗಿ ಮಾಡ್ಯಾರ ಅಂತಲೇ ಹೇಳ್ಬೋದು. ಸೊ ಪ್ರತಿ ವರ್ಷ ಇಷ್ಟೊಂದೇನು ಸಾಮಾನು ಬಂದಿರಂಗಿಲ್ಲ, ಇಲ್ಲ ಚಂದ್ರಗಿರಿ ಒಳಗೆ ಜಾಸ್ತಿ ಬಂದಿರ್ತೈತಿ. ಸೊ ಇವಾಗೆಲ್ಲ ಪೂರ್ತಿ 100 ರೂಪಾಯಿ ಗಾಡಿ ಎಲ್ಲ ಫಿಕ್ಸ್ ರೇಟ್ ಹಚ್ಚಿ ಇಟ್ಬಿಟ್ಟಾರ. ಸೊ ದೊಡ್ಡ ಆಗಿರುವಂಥ ಒಂದು ರಂಗೋಲಿ ಕೂಡ ಬಿಡಿಸಿದಾರ. ಆಮೇಲೆ ಸಖತ್ತಾಗಿ ಡೆಕೋರೇಷನ್ ಕೂಡ ಮಾಡಿದ್ರು. ಸೊ ಮೊದಲನೇ ಸೋಮವಾರ ಪೂರ್ತಿ ಹಣ್ಣಿನಿಂದ ಡೆಕೋರೇಷನ್ ಮಾಡಿದ್ರು, ಬಟ್ ಈ ಸೋಮವಾರ ಪೂರ್ತಿ ಹೂವಿನಿಂದ, ಜಾತ್ರೆ ದಿನ ಪೂರ್ತಿ ಹೂವಿನಿಂದ ಡೆಕೋರೇಷನ್ ಮಾಡ್ಯಾರ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಈ ರೀತಿ ಹೂವಿನೊಳಗೆ ದೇವ್ರ ಹೆಸರು ಬರೆದು ಅಲಂಕಾರ ಮಾಡೋದು ನಮ್ಮೂರ ಸೈಡ್ ನಾ ಫಸ್ಟ್ ಟೈಮ್ ನೋಡಿದ್ದು. ಸೊ ಅವರ ಒಂದು ಎಫರ್ಟ್ಸಿಗೆ ಅದನ್ನು ಯಾರು ಅಲಂಕಾರ ಮಾಡಿದ್ರಲ್ಲ, ಸೊ ಅವರ ಒಂದು ಕಲೆಗೆ ಮೆಚ್ಚುಗೆಯನ್ನು ಕೊಡಲೇಬೇಕು. ಸೊ ಎಲ್ಲರೂ ಸೇರಿ ಒಂದೆರಡು ಪ್ರದಕ್ಷಿಣೆ ಹಾಕಿದ್ವಿ ಗುಡಿ ಸುತ್ತ. ಸೊ ಹಾಕಿದಾದ್ಮೇಲೆ ಗುಡಿ ಒಳಗೆ ಹೋಗಬೇಕಿತ್ತು. ಹೋಗಿ ನೋಡ್ತೀನಿ ರೀ, ಎಷ್ಟು ಸಖತ್ತಾಗಿ ಗದ್ಲ ಕೂಡಿತ್ತಂದ್ರೆ ಆ ಗದ್ಲ ನೋಡಿದ್ರಾಗ ಒಂಥರ ಚಂದ ಅನ್ಸಾತಿತ್ತು. ನೋಡಿದ್ರಲ್ಲ ಎಷ್ಟು ಗದ್ಲಿತ್ತಂದು. ಈ ಒಂದು ಗದ್ದಲದೊಳಗನ ನಮ್ಗೆ ಆಗಲ್ಲ ಅಂತಂದು ನಾವು ಬೇಗನೆ ನಮಸ್ಕಾರ ಮಾಡಿ ಹೊರಗಡೆ ಬಂದ್ವಿ ಅಂಬ್ಲಿ ಕುಡಿಬೇಕಂತಂದು. ನಮ್ಮ ಅಂಟಿಯರ ಎಡಿ ಕೊಡೋಕೆ ಅಲ್ಲೇ ನಿಂತಿದ್ರು. ಸೊ ನಮ್ಮ ತಂಗಿಯರು ನಾವು ಎಲ್ಲರೂ ಸೇರಿ ಅಂಬ್ಲಿನ ಹಾಕ್ಸ್ಕೊಂಬಂದು ಇಲ್ಲೇ ಕುಂತ ಕುಡಿಯಾಕತ್ತಿದ್ವಿ. ನನ್ನ ಮಗನಿಗೂ ಕೂಡ ಕುಡಿಸ್ಬೇಕು ಅಂತಂದು ಸ್ವಲ್ಪ ಫಸ್ಟ್ ನೀರು ಅದನ್ನೆಲ್ಲ ಕುಡಿಸಿ ಆಮೇಲೆ ಆರಿಸಿ ಕುಡಿಸ್ಬೇಕಂತ ಟ್ರೈ ಮಾಡಿದೆ, ಬಟ್ ಅವ ಏನು ಕುಡಿಲಿಲ್ಲ. ಸೊ ಹಾಗಾಗಿ ನಾನು ನಮ್ಮ ತಂಗಿಯರೆಲ್ಲ ಅಂಬ್ಲಿನ ಸಖತ್ತಾಗಿ ಟೇಸ್ಟ್ ಮಾಡ್ಕೊಟ್ಟು ಮಾತಾಡ್ಕೊಟ್ಟು ಎಂಜಾಯ್ ಮಾಡಿದ್ದೆ. ಸೊ ನಾವು ಬಂದಿರೋ ಇನ್ನೂ ಜಲ್ದಿ ಆಗಿರೋದ್ರಿಂದ ಅಷ್ಟೊಂದು ಗದ್ದಲನೇ ಇಲ್ಲ. ಈಗ ಆಮೇಲೆ ಇನ್ನೊಂದು ತಾಸು ಬಿಟ್ಟು ನೋಡಿದ್ರೆ ಇಲ್ಲಿ ನಿಂದ್ರಾಗ ಸಮೇತ ಜಾಗ ಇರಲ್ಲ, ಅಷ್ಟು ಗದ್ದಲಾಗ್ಬಿಟ್ಟಿರ್ತಿತ್ತು. ನಾವು ನಮ್ಮ ಪೃಥ್ವಿ ಸೊಲಾಗಿ ಬೇಗನೆ ಬಂದಿದ್ದಿ. ಸೊ ಎಲ್ಲರೂ ಕೂಡ ಅಂಬ್ಲಿನೆಲ್ಲ ಕುಡಿದು ನಾವು ಈ ಕಡೆ ಬಂದ್ವಿ. ಇವರೆಲ್ಲ ಗೋಬಿ ಮತ್ತು ಪಾನಿಪುರಿ ತಿಂತೇವಂತಂದು. ಸೊ ನಮ್ಮ ತಂಗಿಯರು ಇಬ್ಬರು ಫುಲ್ಲು ಜೋಶಾಗಿ ಯಾವುದೋ ಒಂದು ಗಾಸಿಪ್ ಬಗ್ಗೆ ಮಾತಾಡತ್ತಿದ್ರು, ಯಾವುದೋ ಒಂದು ಇನ್ಸಿಡೆಂಟ್ನ ಸೀರಿಯಸ್ ಆಗಿ ಹೇಳಾಕತ್ತಿದ್ಲಕ್ಕಿ. ಸೊ ಅದಾದಮೇಲೆ ಗೋಬಿ ಅದನ್ನೆಲ್ಲ ತಿಂದ್ರು ಅವರು. ಅದಾದಮೇಲೆ ಈ ಕಡೆ ಜಂಪಿಂಗ್ ಜಪಾನ್ ಅಂತಂದು ಇದು ಜಿಗುವಂಥದ್ದು ಆಟ ಇತ್ತು. ನಮ್ಮ ಪೃಥ್ವಿನೂ ಅದನ್ನು ನೋಡಿ ಹೋಗುನ್ ಬಾ ಅಂತಂದು ಅತ್ತಾಗೆ ಇದನ್ನು ಮಾಡತ್ತಿದ್ನ ಕೈ. ಸೊ ಹಾಗಾಗಿ ಅದ್ರ ಹತ್ತಿರ ಕರ್ಕೊಂಬಂದೆ. ನೋಡ್ರಿ ಇವಾಗ ಹೆಂಗೆ ಜಿಗಿದಾಡ್ತಾನಂತೆ. ಆ್ಯಕ್ಚುಲಿ ಈ ಒಂದು ವಿಡಿಯೋ ಅವ ಪೂರ್ತಿ ಒಳಗೆ ಹೋಗಿ ಆಟ ಆಡ್ಯಾನ. ಸೊ ಅದ್ರದ್ದು ವಿಡಿಯೋ ನನಗೆ ಹಾಕೋಕ್ಕಾಗಲ್ಲ ಇದ್ರೊಳಗೆ, ಯಾಕಂತ ಹೇಳಿದ್ರೆ ಯೂಟ್ಯೂಬ್ ರಿಸ್ಟ್ರಿಕ್ಷನ್ ಇಟ್ಬಿಡ್ತೈತಿ. ಸಣ್ಣ ಮಕ್ಕಳನ್ನ ಆ ರೀತಿ ಜಿಗುವುದು ಅದನ್ನು ಮಾಡಿದ್ರೆ ಅವ್ರೇನಂತಾರೆ ಅಂದ್ರೆ ಚೈಲ್ಡ್ಸ್ನ ಹರಾಜ್ ಮಾಡ್ತೀರಿ ನೀವು ಅಂತಂದು ಏನೋ ಒಂದು ಇದನ್ನು ಕೊಟ್ಟು ವಿಡಿಯೋನ ರಿಮೂವ್ ಮಾಡಿಬಿಡ್ತಾರೆ. ಅದ್ರ ಸಲುವಾಗಿ ನಾ ಇದನ್ನು ಅದ್ರಾಗ ಹಾಕಕತ್ತಿಲ್ಲ. ರಾಮಸಮುತ್ತನ ದರ್ಶನ ಆಮೇಲೆ ಪ್ರಸಾದ ಎಲ್ಲನೂ ತಿಂದು ಈ ಕಡೆ ಬರಾತಿದ್ವಿ ನೋಡ್ರಿ. ಮುಂದೆ ಕಡೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆನ ಕಲ್ಯಾಣತಾಯಿ ಮಠ ಇರ್ತೈತಿ. ಸೊ ಅಲ್ಲೇ ಇಲ್ಲೇ ಎರಡು ಸೇರಿ ಒಂದೇ ದಿನ ಜಾತ್ರೆ. ಸೊ ತುಂಬ ದೂರದಿಂದ ಜನಗಳು ಎಲ್ಲರೂ ಬಂದು ಇಲ್ಲೇ ಬಸ್ತಿ ಇದ್ದು ಜಾತ್ರೆನ ಮಾಡ್ತಾರೆ, ಅಡುಗೆ ಅದನ್ನೆಲ್ಲ ಮಾಡಿ. ಸೊ ಇನ್ನು ಚಂದ್ರಗಿರಿ ಜಾತ್ರೆ ಇದ್ರಿ, ಅಲ್ಲಿ ಹೋದ್ರೆ ನಿಮಗೆ ವಿಡಿಯೋ ಮಾಡೋದು ಕಷ್ಟನ ಅಂತ ಹೇಳ್ಬೋದು, ಯಾಕಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತೈತಿ. ಅಲ್ಲಿ ಮೊಬೈಲ್ ಹಿಡ್ಕೊಂಡು ನಾ ಏನಾರ ವಿಡಿಯೋ ಮಾಡೋದ್ರಾಗ ನೋಡಿದ್ರಂದ್ರೆ ಯಾರು ಮೊಬೈಲ್ ಕಸ್ಕೊಂಡು ಹೋದ್ರೆ ಅನ್ನೋದು ಅಂಜಿಕೆ ಆಗ್ಬೇಕು. ಸೊ ಈ ಕಡೆ ಪಾನ್ ಅದನ್ನೆಲ್ಲನೂ ಫುಲ್ ಡೆಕೋರೇಷನ್ ಮಾಡಿಟ್ಟಾರೆ ನೋಡ್ರಿ. ನಾವು ಕೂಡ ಎಲ್ಲರೂ ಇಲ್ಲಿ ನಿಂತಿದ್ವಿ. ಇವಾಗೇನು ಒಳಗೆ ಹೋಗಿ ಎಡೆ ಕೊಟ್ಟು ಮತ್ತೆ ಕಾಯಿ ಹೊಡಿಸಿ ಕಲ್ಯಾಣತಾಯಿ ಮಠಕ್ಕೆ ಪೂರ್ತಿ ನಮಸ್ಕಾರ ಮಾಡಿ ಆಮೇಲೆ ಅಲ್ಲೂ ಒಂದು ಚಿಕ್ಕ ಜಾತ್ರೆ ಇರ್ತೈತಿ, ಅಲ್ಲಿ ಹೋಗ್ಬೇಕು. ಸೊ ಈ ಮಿಡ್ಲ್ ಗ್ಯಾಪ್ ಒಳಗೆ ನನ್ನ ಒಂದು ಫ್ರೆಂಡ್ಸ್ ನನಗೆ ಭೇಟಿ ಆದ್ರೆ ಅಲ್ಲಿ ನೋಡಿದ್ರಲ್ಲ ನೀವು, ಅವರು ನನ್ನ ಮಗನ ನೋಡಿದ್ದಿಲ್ಲ ಅಂತ. ಸೊ ನೋಡಿದ ಕೂಡಲೇ ಅವನಿಗೆ ಗಿಫ್ಟ್ಸ್ ಎಲ್ಲ ಕೊಟ್ಟರು. ಅವ್ರು ನೋಡಿ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಅವ್ರ ಜೊತೆ ಸ್ವಲ್ಪ ಮಾತುಕತೆ ಮಾಡಿ ಅದಾದಮೇಲೆ ಬಂದ್ವಿ ಈ ಕಡೆ. ಸೊ ನಮಸ್ಕಾರ ಮಾಡಿ ಈ ಕಡೆ ನಾವು ಹೊರಗಡೆ ಬಂದ್ವಿ. ಸಿಕ್ಕಾಪಟ್ಟೆ ಗದ್ದಲ ಆಯಿತು, ನೀವು ನೋಡಿದ್ರಲ್ಲ. ಸೊ ಪೂರ್ತಿ ಉದ್ದಿನ ಕಡ್ಡಿ ಆಮೇಲೆ ದೀಪ ಎಲ್ಲ ಕೊಡೋಕೆ ಸಿಕ್ಕಾಪಟ್ಟೆ ಹೋಗಿ ಬೆಂಕಿದ ಝಳ ಅದೆಲ್ಲ ಭಾಳ ಕ್ರೌಡ್ ಇತ್ತು ಒಳಗೆ. ಅದ್ರ ಸಲುವಾಗಿ ಈ ಕಡೆ ಹೊರಗೆ ಕರ್ಕೊಂಬಂದು ಸೊ ಇಲ್ಲೆಲ್ಲ ಒಂದು ಕಾಟ ಮೇಲೆ ಈ ರೀತಿ ಎಲ್ಲ ಆಟ ಸಾಮಾನುಗಳನ್ನು ಹಚ್ಚಿ ಒಬ್ಬ ಮುತ್ತೆ ಮಾರ್ಕೋತ ಕುಂತಿದ್ನ. ಸೊ ಅಲ್ಲಿನ ಯಾರು ತೊಗೊಳಕ್ಕೆ ಬಂದಿದ್ದಿಲ್ಲ, ಅದ್ರ ಸಲುವಾಗಿ ನಮ್ಮ ಪೃಥ್ವಿನ ಅಲ್ಲಿ ನಿಂದ್ರಿಸಿ ಆಟ ಆಡಕ್ಕೆ ಹಚ್ಚಿದ್ನಿ. ಯಾಕಂದ್ರೆ ಅವ ನಾ ಹೊತ್ಕೊಂಡು ನಿಂತರು ಅಲ್ಲಿ ನಿಂದ್ರೋದಿಲ್ಲವ. ನಮ್ಮ ಅಂಟಿಯರು ಇನ್ನೂ ಲೇಟಾಗಿ ಬರತ್ತಿದ್ರು. ಅಷ್ಟು ಗ್ಯಾಪ್ ಒಳಗನ ನಾನು ಈ ಕಡೆ ಅವ್ನು ಆಟಾಡ್ಸ್ಕೊತ ನಿಂತೀನಿ. ಇವರಿಬ್ಬರು ನನ್ನ ಹಿಂದೆ ಹೋಗಿ ನನಗಂತಂದು ಒಂದು ಸರಾನ ಪರ್ಚೇಸ್ ಮಾಡಿ ತೊಗೊಂಬಂದಾರ ನೋಡ್ರಿ. ಒಂದು ಸ್ಪಾಟ್ ಹೋಗಿ ತೊಗೊಂಬಂದು ಇಲ್ಲೇ ಹಾಕೋಬೇಕಂತಂದು ಹಾಕ್ಸಾತಿದ್ರೆ ನಮ್ಮ ತಂಗಿನ ಹಾಕಾಕತ್ತಿದ್ಲು. ಹಾಕೋ ಇದನ್ನು ಚಂದ ಆಗುತ್ತೆ ಇವಾಗ ಸೀರೆ ಮೇಲೆ ಅಂಥೇಳಿ. ಸೊ ಆ್ಯಕ್ಚುಲಿ ಫ್ರೆಂಡ್ಸ್, ನಮ್ಮ ಇಬ್ಬರು ತಂಗ್ಯಾರು ಇವರು ಫಸ್ಟ್ ಟೈಮ್ ಚೌಕಾಸಿ ಮಾಡಿ ನನಗಂತೇಳಿ ಒಂದು ಸರ ತೊಗೊಂಬಂದಾರ. ಸೊ ಹೆಂಗೆ ಕಾಣಿಸತ್ತ ಅಂತೇಳಿ ಕಮೆಂಟ್ ಮಾಡ್ರಿ, ನೋಡೋಣ ಹೆಂಗೆ ಕಾಣಿಸತ್ತ. ಈ ಒಂದು ಜಾತ್ರೆ ಇನ್ನೂ ಚಿಕ್ಕದು. ಸೊ ನಮ್ಮ ಪೃಥ್ವಿ ಒಂದೆರಡು ಐಟಮ್ಸ್ನ ತೊಗೊಂಡ್ವಿ ಅಷ್ಟೇ.
ಜಾತ್ರೆನೆಲ್ಲ ಮುಗಿಸಿ ಎಲ್ಲರೂ ಸೇರಿ ಕಬ್ಬಿನ ಹಾಲು ಕುಡಿದು ಫುಲ್ ಎಂಜಾಯ್ ಮಾಡತ್ತಿದ್ವಿ. ಅಷ್ಟರೊಳಗೆ ಜೋಕಾಲಿ ಕಣ್ಣಿಗೆ ಬಿತ್ತ ನಮ್ಮ ಅಂಟಿಗೆ. ಸೊ ಆ ಪೃಥ್ವಿನ ಕುಂದ್ರಿಸಿ ಜೋಕಾಲಿ ಆಡ್ಸೋಣ ಅಂತಂದ ಕರೆದ್ಲು. ಸೊ ನಾನು ಬ್ಯಾಡ್ ಅಂತ ಹೇಳಿದೆ. ಸೊ ಹಂಗೆ ಒಂದು ಸ್ವಲ್ಪ ಕುಂದ್ರಿಸಿ ಆದರೂ ಹಿಂಗೆ ತೂಗುನ್ ಬಾ ಅಂತಂದ ಕುಂದ್ರಿಸಿತ್ತು. ಸೊ ಅವರಿಬ್ಬರು ಸೃಷ್ಟಿ ಮತ್ತು ಸಿಂಚು ಆಡ್ತೇನೆ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಪೃಥ್ವಿನೂ ನೋಡ್ರಿ ಒಂದು ತಟಗಾರ ಆಳಾಕತ್ತಾನ, ಒಂದು ಎಷ್ಟು ಗಟ್ಟಿ ಧೈರ್ಯ ಮಾಡ್ಕೊಂತಾನ. ನನಗಂತೂ ಅಷ್ಟು ಧೈರ್ಯ ಇದ್ದಿದ್ದಿಲ್ಲ ಅದ್ರೊಳಗೆ ಅವ್ನು ಕುಂದ್ರಿಸಿ ಮ್ಯಾಲೆ ಕಳ್ಸಕ್ಕೆ. ಸೊ ಅದ್ರ ಸಲುವಾಗಿ ನಾವು ಸುಮ್ಮ ಒಂದು ಕ್ಲಿಪ್ನ ವಿಡಿಯೋ ಮಾಡಿಕೊಂಡು ಅದಾದಮೇಲೆ ಅವರಿಬ್ಬರು ಆಟ ಆಡತ್ತರು. ಫುಲ್ ಸ್ಪೀಡಾಗಿ ತಿರುಗಿಸಾಕತ್ರು. ಇಷ್ಟು ಸ್ಪೀಡ್ ಒಳಗೆ ನನ್ನ ಮಗನ ಕುಂದ್ರಿಸಿದ್ರೆ ಅವ ಹೆಂಗೆ ನಿಂದಿರ್ತಿದ್ದ ಅನ್ನೋದು ಇಮ್ಯಾಜಿನ್ ಮಾಡಿದ್ರೆ ನಂಗೆ ಇವಾಗ ತಲೆ ತಿರುಗುತ್ತೈತಿ. ಸೊ ಅವರು ಫುಲ್ ಎಲ್ಲ ಎಂಜಾಯ್ ಮಾಡಿ ಆಟ ಆಡಿದರು. ಸೊ ವಾಪಸ್ ಮನೆಗೆ ಹೋಗುವಾಗ ಫುಲ್ಲು ದಾರಿ ಒಳಗೆಲ್ಲ ಬಜ್ಜಿಯ ಮತ್ತು ಜಿಲೇಬಿ ಆಮೇಲೆ ಪಾನಿಪುರಿ ಗೋಬಿ ಮಂಚೂರಿ ಸಿಕ್ಕಾಬಿಟ್ಟು ತಿನ್ನುವ ಐಟಮ್ಸ್ನ ಇಟ್ಬಿಟ್ಟಿರ್ತಾರೆ. ಸೊ ಇವರ ಸಿಂಚು ಆಮೇಲೆ ಸೃಷ್ಟಿ ನಮ್ಮ ತಂಗಿಯಾರು ಇನ್ನೊಂದು ಪ್ಲೇಟ ಪಾನಿಪುರಿ ತಿಂತೀವಂದ್ರೆ. ಸೊ ಅವರು ಕೂಡ ಅಲ್ಲಿ ತಿಂದಾದ್ಮೇಲೆ ಎಲ್ಲರೂ ಸೇರಿ ಮನೆ ಕಡೆ ಹೊರಟ್ವಿ. ಸೊ ಇದ ನೋಡ್ರಿ ಧರ್ಮರ ಜಾತ್ರೆಯ ಒಂದು ಧರ್ಮರ ಕುದುರೆ ಇದು ಪ್ರತಿ ವರ್ಷ ಈ ರೀತಿ ಮೆರವಣಿಗೆನೆ ಮಾಡ್ತಾರೆ ಜಾತ್ರೆ ದಿನ. ಹಿಂದೆ ಬಂಡಿಗಳು ಇರ್ತಾವೆ, ಬಂಡಿ ಒಳಗೆ ಮುತ್ಯ ಇರ್ತಾನ. ಆ ಮುತ್ಯವರು ಅಜ್ಜಾರವರು, ಆ್ಯಕ್ಚುಲಿ ಧರ್ಮರ ಅಜ್ಜಾರವರು. ಸೊ ಅವ್ರನ್ನ ಎಲ್ಲರನ್ನೂ ಸೇರಿ ಈ ರೀತಿ ಮೆರವಣಿಗೆ ಮಾಡ್ತಾರೆ. ಇದ ಜಾತ್ರೆಯ ಒಂದು ಸ್ಪೆಷಲ್. ಇನ್ನೊಂದೇನು ವಿಶೇಷ ಅಂತ ಹೇಳಿದ್ರೆ, ನಾವು ಪ್ರತಿ ವರ್ಷ ಎಷ್ಟೇ ಬೇಗ ಬಂದರೂ ವಾಪಸ್ ಮನೆಗೆ ಹೋಗುವಾಗ ಈ ಒಂದು ಕುದುರೆಯ ಮೆರವಣಿಗೆನ ಮಿಸ್ ಆಗೋದೇ ಇಲ್ಲ ನಮ್ಗೆ. ಪ್ರತಿ ಸತಿ ಹೋಗುವಾಗ ನಮ್ಗೆ ಸಿಗ್ತೈತಿ. ಸೊ ಅದನ್ನೆಲ್ಲ ಕೂಡ ನೋಡ್ಕೊತ ಆಟೋ ಹತ್ತಿದ್ವಿ. ಸೊ ಆಟೋಗಳ ಒಳಗೆ ನಮ್ಮ ಪೃಥ್ವಿ ಮುಂದೆ ಕುಂತ ನೋಡ್ರಿ, ಫುಲ್ ಗಾಡಿನೆಲ್ಲ ನೋಡ್ಕೊತ. ಫುಲ್ ಆಟೋ ಒಳಗೆಲ್ಲ ಬ್ಲೂ ಗ್ರೀನ್ ಲೈಟ್ ಹಾಕ್ಬಿಟ್ಟಿದ್ರೆ ಒಂಥರ ಹುಚ್ಚ ಫಿಲಮ್ ಒಳಗೆ ಪೂರ್ತಿ ಗ್ರೀನ್ ಒಳಗೆ ಇರ್ತಾವಲ್ಲ ಆ ಫೀಲ್ ಬರಾತಿತ್ತು. ಸೊ ಮನೆಗೆ ಬಂದ ಅವ್ನಿಗೆ ತೊಗೊಂಬಂದಿದ್ವಲ್ಲ ಆಟ ಸಾಮಾನು, ಅದ್ರ ಜೊತೆ ಎಲ್ಲ ಆಟ ಸ್ಟಾರ್ಟ್ ಮಾಡಿದ್ನ. ಒಂದು ಸ್ಲೇಟ್ ತೊಗೊಂಡಿದ್ದೆ ಅವನಿಗಂತಂದು ಸ್ಪೆಷಲ್ ಆಗಿ. ಸೊ ಇವಾಗ ಏನೈತಿ ಸ್ವಲ್ಪ ಬರೆಯೋದು ಓದೋದ್ರ ಕಡೆ ಒಂದು ಸ್ವಲ್ಪ ಆಟಾಡ್ಕೋತ ಲಕ್ಷ್ಯ ಹರಿಸ್ತಿರ್ತಾನೆ. ಅದ್ರ ಸಲುವಾಗಿ ಒಂದು ಆಟಾಡ್ಲಿಕ್ಕಂತಲೇ ಆಟಾಡ್ಕೋತ ಬರೆಯೋದಕ್ಕೆ ಓದೋದಕ್ಕೆ ಕಲೀಲಿ ಅಂತಂದು ಒಂದು ಫನ್ನಿಯಾಗಿರುವಂಥ ಒಂದು ಸ್ಲೇಟ ತೊಗೊಂಬಂದಿದ್ದೆ. ವೈಟ್ ಬೋರ್ಡು ಆಮೇಲೆ ಗ್ರೀನ್ ಬೋರ್ಡು ಐತಿ, ಅದ್ರ ಜೊತೆ ಒಂದು ಮಾರ್ಕರ್ ಕೊಟ್ಟಾರ, ಅದನ್ನು ಅಳಗಿಸ್ಲೂಬೋದು. ಸೊ ಅದಾದಮೇಲೆ 2 ಚಾಪೀಸ್ ಕೊಟ್ಟಿದ್ರು. ಸೊ ಎಲ್ಲ ಸೇರಿ ಕಡಿಮೆ ರೇಟ್ ಒಳಗೆ ಸಿಕ್ತು, ಅದ್ರ ಸಲುವಾಗಿ ಜಾತ್ರೆ ಐಟಮ್ಸ್ ಎಲ್ಲ. ಸೊ ಹಾಗಾಗಿ ಎಷ್ಟು ದಿನ ಆಟ ಆಡ್ತಾನೋ ಆಡಲಿ ಅಂತಂದು ಅದನ್ನು ತೊಗೊಂಬಂದೆ. ಸೊ ಅವನಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ಒಂದು ಪಿ ಕೂಡ ತೊಗೊಂಬಂದೆ. ಅದನ್ನ ಎಷ್ಟು ಚಂದ ಊದ್ತಾನೆ ನೋಡ್ರಿ ಅವ್ರು ಇವಾಗ. ಈಗ ಅಪ್ಪು ಉಫ್ ಮಾಡು. ಸೊ ಎಸ್ ಗೈಸ್, ನೋಡಿದ್ರಲ್ಲ ಇವತ್ತಿನ ಒಂದು ಜಾತ್ರೆಯ ಒಂದು ವೈಬ್ ಇರುವಂಥ ಒಂದು ವೀಡಿಯೋನ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಸೊ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಹಾಕೋಕೆ ಸ್ವಲ್ಪ ಟೈಮಿನ ಒಂದು ಅಡ್ಜಸ್ಟ್ಮೆಂಟ್ ಆಗೋದು ಸ್ವಲ್ಪ ಕಷ್ಟ ಆಗತೈತಿ. ಸೊ ಅದಕ್ಕೆ ಕಾರಣ ಏನು ಅಂತಂದು ಅದಕ್ಕೆ ಒಂದು ಸ್ಪೆಷಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದು ವೀಡಿಯೋಗೋಸ್ಕರ ನೀವು ವೇಟ್ ಮಾಡಿರಿ, ಗೊತ್ತಾಗುತ್ತೆ ಯಾಕೆ ವಿಡಿಯೋ ಕಂಟಿನ್ಯೂಸ್ ಆಗಿ ಬರಾಕತ್ತಿಲ್ಲ ಅನ್ನೋದು ರೀಸನ್. ಅದರೊಳಗೆ ನಾನು ಡೀಟೇಲಾಗಿ ಶೇರ್ ಮಾಡ್ತೀನಿ ವಿತ್ ಒಂದು ಸ್ಪೆಸಿಫಿಕ್ ಆಗಿರುವಂಥ ಒಂದು ಸಂತೋಷಕರವಾದಂಥ ಒಂದು ವಿಷಯನೂ ಕೂಡ ಆ ಒಂದು ವಿಡಿಯೋದೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ನಮ್ಮ ಒಂದು ಜಾತ್ರೆ ಒಳಗೆ ಏನೇನೆಲ್ಲ ಮಾಡಿದ್ವಿ, ನನ್ನ ಮಗನ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಎಷ್ಟು ಲೇಟಾಗಿ ಹೋಗ್ಬಿಡ್ತು, ನನ್ನ ಮಗ ಏನೇನು ಮಾಡಿದೆ ಎಲ್ಲನೂ ತೋರಿಸಿದ್ನಲ್ಲ. ನನ್ನ ಮಗಗೆ ಜಾತ್ರೆ ಒಳಗೆ ಏನೇನು ತೊಗೊಂಡಿನಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಇನ್ನೂ ದೊಡ್ಡ ದೊಡ್ಡ ಜಾತ್ರೆಗಳು ಅದಾವು, ಅಲ್ಲಿ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಹೋದ್ರೆ ಅಲ್ಲಿ ಕೂಡ ವಿಡಿಯೋ ಮಾಡಿ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಐ ಹ್ಯಾಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವಂತೂ ಹಿಂಗದೇವು ನೋಡ್ರಿ. ನಮ್ಮ ವಿಡಿಯೋ ಸಲುವಾಗಿ ಭಾಳ ಜನ ವೇಟ್ ಮಾಡ್ತೀರಿ, ಕಮೆಂಟ್ಸ್ ಮಾಡ್ತಿರ್ತೀರಿ, ಆಮೇಲೆ ಪರ್ಸ್ನಲ್ ಆಗಿ ಮೆಸೇಜಸ್ ಬರ್ತಾವೆ ಯಾಕೆ ವ್ಲಾಗ್ಸ್ ಬರಾಕತ್ತಿಲ್ಲ ಅಂತಂದು. ಸೊ ಅದಕ್ಕೆಲ್ಲನೂ ಒಂದು ಪ್ರೀವಿಯಸ್ ಆಗಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ, ಯಾಕೆ ಬರಾಕತ್ತಿಲ್ಲ ಏನು ಎತ್ತ ಅನ್ನೋದು ರೀಸನ್ ಎಲ್ಲನೂ ಹೇಳ್ತೀನಿ ನಾನು ನಿಮಗೆ. ಸೊ ಆದಷ್ಟು ಬೇಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದಕ್ಕಾಗಿ ವೇಟ್ ಮಾಡ್ತೀರಿ ಅಂತ ಹೇಳ್ಕೊತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ್ರಿ, ಬಾಯ್.